ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಶತ್ರು ಭೈರವಿ ಯಾಗದ ಕಥೆ ನೋಡೋಣ. ಏಕೆಂದರೆ ಈ ಮಾತು ಹೇಳಿರೋದು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಆಗಿರೋ ಡಿ.ಕೆ. ಶಿವಕುಮಾರ್. ಈ ಯಾಗವನ್ನ ಡಿ.ಕೆ. ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಸರ್ವನಾಶ ಮಾಡೋಕೆ ಮಾಡಲಾಗ್ತಿದೆಯಂತೆ. ಇಷ್ಟಕ್ಕೂ ಶತ್ರು ಭೈರವಿ ಯಾಗ ಅಂದ್ರೇನು ಗೊತ್ತಾ? ಅದು 9 ದಿನಗಳ ಕಾಲ ಹಗಲು ರಾತ್ರಿ ನಿರಂತರವಾಗಿ ನಡೆಯೋ ಯಾಗ. ಈ ಯಾಗ ಮಾಡೋದು ಮಾಮೂಲಿ ಜನರಲ್ಲ, ಅಘೋರಿಗಳು ಮಾತ್ರವೇ ಮಾಡೋ ವಿಶೇಷ ಯಾಗ ಈ ಶತ್ರು ಭೈರವಿ ಯಾಗ. ಈ ಯಾಗ ಮಾಡೋದು ಮಾಮೂಲಿ ಮಾಟ ಮಂತ್ರ ಮಾಡೋರಿಂದ ಸಾಧ್ಯ ಇಲ್ಲ. ದೇವರ ಪೂಜೆ ಮಾಡುವ ಅರ್ಚಕರಿಂದಂತೂ ಆಗದ ಮಾತು. ಕಾಪಾಲಿಕರು ಮಾಂತ್ರಿಕರು ಕೂಡ ಈ ಯಾಗ ಮಾಡೋಕೆ ಆಗಲ್ಲ. ಶತ್ರು ಭೈರವಿ ಯಾಗವನ್ನ ಶತ್ರು ಮರ್ದನ ಯಾಗ ಅಥವಾ ವಿಷಯಾಗ ಅಂತಾನು ಕರೀತಾರೆ. ಕೇರಳದ ರಾಜರಾಜೇಶ್ವರಿ ದೇವಾಲಯದ ಆಸುಪಾಸಿನ ನಿರ್ಜನ ಪ್ರದೇಶದಲ್ಲಿ ಶತ್ರು ಸಂಹಾರಕ್ಕಾಗಿ ಈ ಯಾಗ ನಡೀತಿದ್ಯಂತೆ. ಶತ್ರು ಭೈರವಿ ಯಾಗ ಯಶಸ್ವಿಯಾದ್ರೆ ಶತ್ರುಗಳಿಗೆ ರಾಜಕಂಟಕ ಎದುರಾಗುತ್ತೆ, ಅಂದರೆ ಪದವಿಗೆ ಸಂಚಕಾರ ಬರುತ್ತೆ. ಇನ್ನು ಮಾರಣ ಮೋಹನ ಸ್ತಂಭನ ಯಾಗ ಪ್ರಯೋಗ ಕೂಡ ನಡೆಯುತ್ತೆ. ಇದು ಯಶಸ್ವಿಯಾದ್ರೆ ಏನಾಗುತ್ತೆ ಗೊತ್ತಾ? ಮನಸ್ಸು ದೇಹದ ಮೇಲೆ, ಆಡುವ ಮಾತಿನ ಮೇಲೆ ನಿಯಂತ್ರಣವೇ ಇರುವುದಿಲ್ವಂತೆ. ಅಂದ್ರೆ ಯಾವುದೋ ಮಾತಿಗೆ ಇನ್ನೇನೋ ಮಾತಾಡ್ತಾರಂತೆ. ಅಂದ್ರೆ ಶತ್ರುವಿನ ಬುದ್ಧಿಯ ಮೇಲೆ ಪರಿಣಾಮ ಬೀರುತ್ತಂತೆ ಮಾರಣ ಹೋಮ ಸ್ತಂಭನ ಯಾಗ. ಅಂತಿಮವಾಗಿ ಶತ್ರು ಸಾಯಲೂಬಹುದು. ಈ ಯಾಗದಲ್ಲಿ ಸ್ಮಶಾನ ಕಾಳಿಯೇ ಪ್ರಧಾನ. ಅದನ್ನ ಪ್ರಧಾನವಾಗಿಟ್ಕೊಂಡು ಅಷ್ಟ ಭೈರವಿಯರನ್ನ ಆವಾಹನೆ ಮಾಡಿ ಯಾಗ ಮಾಡ್ತಾರೆ. ಈ ಯಾಗದ ಪ್ರಯೋಗ ಮೊದಲು ಆಗೋದೇ ಪ್ರಾಣಿಗಳ ಮೇಲೆ. ಯಾಗದ ಹೋಮಕ್ಕೆ ವಿಷಯುಕ್ತ ಕಸರಕ ಮರದ ಚಕ್ಕೆ, ಹಂದಿ, ಎಮ್ಮೆಯ ತುಪ್ಪ ಮೊದಲಾದ ಅಪರೂಪದ ವಸ್ತುಗಳನ್ನು ಬಳಸ್ತಾರೆ. ಕೆಂಪು ಬಣ್ಣದ ಮೇಕೆಗಳನ್ನ ಹುಡುಕಿ ತರ್ತಾರೆ. 3 ಎಮ್ಮೆ, ಕಪ್ಪು ಬಣ್ಣದ 21 ಕುರಿ ಹಾಗೂ 5 ಹಂದಿಗಳನ್ನ ಬಲಿ ಕೊಡ್ತಿದ್ದಾರಂತೆ. ಇದೆಲ್ಲ ವಿವರಗಳನ್ನ ಸ್ವತಃ ಡಿ.ಕೆ.ಶಿಯೇ ಕೊಟ್ಟಿದ್ದಾರೆ. ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಸೇರಿಸಿ ನಡೀತಾ ಇದೆ ಶತ್ರು ಭೈರವಿ ಯಾಗ. ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋ ಸಾವಿರದಿಂದ ಮನುಷ್ಯ ಚರಚರತೆಗಳಿಗೆ ಒಳಗಾಗುತ್ತದೆ. ಅಘೋರಿಗಳ ಮೊರೆ ಹೋಗಿರುತ್ತಾರೆ. ನಡೀತಾ ಇದೆ. ನಮಗೆ ಕೇರಳದಿಂದ ಯಾರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ವರದಿ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸಿದ್ದಾರೆ. ಈ ಯಾಗ ಮಾಡಿಸಿದ್ರೆ ಅದು ಯಶಸ್ವಿಯೂ ಆದ್ರೆ ಶತ್ರುವಿನ ತಲೆ ಕೆಟ್ಟೋಗುತ್ತೆ. ಅಂದ್ರೆ ಮಾತಿಗೂ ವರ್ತನೆಗೂ ಸಂಬಂಧ ಇರಲ್ಲ. ಈ ಪ್ರಯೋಗವನ್ನ ಸರಿಯಾಗಿ ಮಾಡಿ ಸಕ್ಸಸ್ ಆದ್ರೆ 1-6 ತಿಂಗಳಿಂದ 1 ವರ್ಷದಲ್ಲಿ ಪರಿಣಾಮ ಉಂಟಾಗುತ್ತೆ ಅನ್ನೋದು ನಂಬಿಕೆ. ಆದ್ರೆ ಉಲ್ಟಾ ಹೊಡೆದ್ರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಯಾರು ಯಾಗ ಮಾಡಿಸಿರ್ತಾರೋ ಅವರೇ ತೊಂದರೆಗೆ ಸಿಕ್ಕೊಳ್ತಾರೆ, ಪ್ರಾಣಾನು ಹೋಗಬಹುದು. ಅಂದ್ರೆ ಒಂದಂತೂ ಸತ್ಯ, ದೈವ ಶಕ್ತಿಯ ಮುಂದೆ ದೆವ್ವ, ಮಾಟ, ಮಂತ್ರ, ವಿಚ್ಛಿದ್ರಕಾರಿ ಶಕ್ತಿಗಳ ಯಾವ ಪ್ರಯೋಗವೂ ಯಶಸ್ವಿಯಾಗಲ್ಲ ಅನ್ನೋದಂತೂ ಸತ್ಯ.